ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಮುಂಗಾರು ಪೂರ್ವ ಮಳೆಯಾಗುತ್ತಿರುವುದರಿಂದ ಗುಡುಗು ಸಿಡಿಲಿನ ಆರ್ಭಟ ಹೆಚ್ಚಾಗುತ್ತಿರುತ್ತದೆ. ಸಿಡಿಲಿನಿಂದಾಗಿ ಅಲ್ಲಲ್ಲಿ ರೈತರು ಸಾವನ್ನಪ್ಪುತ್ತಿರುವ ಸುದ್ದಿ ಕೇಳುತ್ತಿರಬಹುದು. ಸಿಡಿಲಿನ ಆಘಾತದಿಂದ ಪಾರಾಗುವುದು ಹೇಗೆ? ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ರೈತರು, ಸಾರ್ವಜನಿಕರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂಬುದರ ಮಾಹಿತಿ ಇಲ್ಲಿದೆ. ಗುಡುಗು ಮಿಂಚಿನ ಆರ್ಭಟ ಶುರುವಾದಾಗ ಈಗಲೂ ಹಿರಿಯರು ಮಕ್ಕಳಿಗೆ ಮನೆಯೊಳಗೆ ಬಾ ಅಥವಾ ಮನೆಯೊಳಗೆ ಹೋಗು ಎಂದು ಗದರಿಸುತ್ತಾರೆ. ಇದು ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ಸುರಕ್ಷತೆಯ ಮೊದಲ ಪಾಠ. ಭಾರತದಲ್ಲಿ ಸಿಡಿಲಿನಿಂದ ಸಾಯುವುದರಲ್ಲಿ ಹೆಚ್ಚಿನವರು ರೈತರು. ಅದು ಅವರು ಹೊಲದಲ್ಲಿದ್ದ ಸಂದರ್ಭದಲ್ಲೇ ಸಾಯುತ್ತಾರೆ ಹೊರತು ಮನೆಯಲ್ಲಿದ್ದಾಗ ಯಾವ ರೈತರೂ ಸಾವನ್ನಪ್ಪುವುದಿಲ್ಲ. ಸಾಮಾನ್ಯವಾಗಿ ಮುಂಗಾರು ಪೂರ್ವ ಕೆಲಸಗಳಿಗಾಗಿ ರೈತರು ಹೊಲಗಳಲ್ಲಿರುತ್ತಾರೆ. ಮಳೆ ಆರಂಭವಾದರೆ ಸಾಕು, ತಕ್ಷಣವೇ ಮರಗಳ ಕೆಳಗೆ ನಿಲ್ಲುತ್ತಾರೆ. ಏಕೆಂದರೆ ಅವರಿಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ಹೊಲಗಳ ನಡುವೆ ಮರ ಇದ್ದರೆ ರೈತರು ತಮ್ಮ ಜಾನುವಾರುಗಳೊಂದಿಗೆ ಮರಗಳ ಕೆಳಗಡೆ ಹೋಗಿ ನಿಲ್ಲುತ್ತಾರೆ. ಆದರೆ ದುರದೃಷ್ಟವಶಾತ್ ನೋಡಿ ಹೇಗಿದೆ, ಸಿಡಿಲು ಸಹ ಮರಗಳ ಮೇಲೆಯೇ ಹೆಚ್ಚು ಬೀಳುತ್ತವೆ. ಹೀಗಾಗಿ ರೈತರು ಮತ್ತು ರೈತರ ಜಾನುವಾರುಗಳು ಹೆಚ್ಚಾಗಿ ಸಾವನ್ನಪ್ಪುತ್ತವೆ. ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ನೀಡಲಾದ ಕೆಲವು ಸಲಹೆಗಳನ್ನು ಅನುಸರಿಸಬಹುದು. ಗುಡುಗು ಮಿಂಚು ಬರುವುದು ಗೊತ್ತಾದರೆ ಬಯಲಿನಲ್ಲಿದ್ದವರು ತಕ್ಷಣವೇ ತಗ್ಗು ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ಳಬೇಕು. ಮರಗಳಿದ್ದರೆ ಅವುಗಳಿಂದ ದೂರ ನಿಲ್ಲಬೇಕು. ಸಿಡಿಲು ಮತ್ತು ಗುಡುಗು ಹಸಿ ವಸ್ತುಗಳಿಗೆ ಹೆಚ್ಚು ಆಕರ್ಷಿತಗೊಳ್ಳುತ್ತದೆ. ಹಾಗಾಗಿ ಸಿಡಿಲುಗಳು ಮರಗಳ ಮೇಲೆಯೇ ಹೆಚ್ಚು ಬೀಳುತ್ತವೆ. ಮರಗಳ ಕೆಳಗೆ ನಿಲ್ಲುವುದು ಸುರಕ್ಷಿತವಲ್ಲ. ರೈತರು ಕುರಿ ಮಂದೆ ಅಥವಾ ದನಗಳ ಮಧ್ಯೆ ಇದ್ದರೆ ಅವುಗಳ ಸಂದಿಯಲ್ಲಿ ಕುಳಿತುಕೊಳ್ಳಬೇಕು. ಎದ್ದು ನಿಂತರೆ ಎತ್ತರ ಇರುವ ಮನುಷ್ಯನಿಗೆ ಮೊದಲು ಸಿಡಿಲು ಬಡಿಯುತ್ತದೆ. ವಿದ್ಯುತ್ ಕಂಬ, ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮರ್ಗಳಿಂದ ದೂರ ಇರಬೇಕು. ಮನೆಯ ಕಿಟಕಿ ಪಕ್ಕದಲ್ಲಿ ನಿಲ್ಲುವುದರ ಬದಲು ಮನೆಯ ಮಧ್ಯದಲ್ಲಿ ಇರಬೇಕು. ಮಳೆಯಲ್ಲಿ ಕಾರು ಚಲಾಯಿಸುತ್ತಿದ್ದರೆ ಗ್ಲಾಸ್ ಹಾಕಿಕೊಳ್ಳಬೇಕು. ಕಾರಿಗೆ ಹೊರಗೆ ಕೂಡುವ ಬದಲು ಮಧ್ಯದಲ್ಲಿ ಕುಳಿತುಕೊಳ್ಳಬೇಕೆಂದು ಕಂದಾಯ ಇಲಾಖೆ ಸಲಹೆ ನೀಡಿದೆ. ಗುಡುಗು ಮಿಂಚು ಬರಲಿದೆ ಎಂದು ಗೊತ್ತಾದಾಗ ನೀವು ಹೊಲದಲ್ಲಿದ್ದರೆ ಆದಷ್ಟು ಬೇಗ ಹತ್ತಿರದಲ್ಲಿರುವ ಯಾವುದೇ ಕಟ್ಟಡದಲ್ಲಿ ಆಶ್ರಯ ಪಡೆದುಕೊಳ್ಳುವುದು ಉತ್ತಮ. ಹೊಲದಲ್ಲಿ ಕೆಲಸ ಮಾಡುವಾಗ ಯಾವುದೇ ಲೋಹದ ವಸ್ತುಗಳು, ಉದಾಹರಣೆಗೆ ಕುಡುಗೋಲು, ಕೊಡಲಿ, ಹಾರೆ ನಿಮ್ಮಲ್ಲಿದ್ದರೆ ಅದನ್ನು ದೂರ ಇಟ್ಟುಬಿಡಿ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಮಾಡಬೇಡಿ. ಲೋಹದ ವಸ್ತುಗಳು ದೂರದಿಂದಲೇ ಮಿಂಚನ್ನು ಸೆಳೆಯುತ್ತವೆ. ಹಾಗಾಗಿ ತಂತಿ ಬೇಲೆ, ಬಟ್ಟೆ ಒಣಗಿಸುವ ತಂತಿ, ಲೋಹದ ಗೇಟ್ಗಳಿಂದ ದೂರವಿದ್ದರೆ ಸಿಡಿಲಿನ ಆಘಾತದಿಂದ ತಪ್ಪಿಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.